ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಭಾರತದ ಜೆನ್ಜಿ ಸಮುದಾಯದ ಡಿಜಿಟಲ್ ರಾಜಕೀಯ ಅಭಿಯಾನ ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಆನ್ಲೈನ್ ಅಭಿಯಾನ ಆರಂಭವಾದ ಒಂದು ವಾರದೊಳಗಡೆ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಆ ಜಿರಳೆಗಳ ಪಡೆ ಅಂತರ್ಜಾಲದಲ್ಲಿ ಹವಾ ಎಬ್ಬಿಸಿದೆ. ಆ ಸಂಚಲನಕ್ಕೆ ಕಾರಣವಾಗಿರೋದು ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಖಾತೆ. ಮೇ 16ರಂದು ಮೊದಲ ಬಾರಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಕಾಣಿಸಿಕೊಂಡ ಕಾಕ್ರೋಚ್ ಜನತಾ ಪಾರ್ಟಿಯ ಹವಾ ಈಗ ಹೇಗಿದೆ ಅಂದರೆ, ಈ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ ಎಂದು ಹೇಳಿಕೊಳ್ಳುವ BJP ಮತ್ತು ಈ ದೇಶದ ಹಳೆಯ ರಾಜಕೀಯ ಪಕ್ಷವಾದ ಕಾಂಗ್ರೆಸ್ಸನ್ನೇ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂದಿಕ್ಕಿದೆ. गुड मॉर्निंग टू ऑल कॉकरोचेस। अभी आप सुबह उठते ही देख रहे होंगे कि हमारे फॉलोअर्स अब बीजेपी से भी ज़्यादा हो चुके हैं। बीजेपी को 8 मिलियन फॉलोअर्स लगाने में 14 इयर्स लग गए थे। 14 ವರ್ಷಗಳ ಹಿಂದೆ ಓಪನ್ ಆಗಿದ್ದ ಬಿಜೆಪಿಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 9 ಮಿಲಿಯನ್ ಫಾಲೋವರ್ಗಳಿದ್ರೆ, 13 ವರ್ಷಗಳಷ್ಟು ಹಳೆಯ ಕಾಂಗ್ರೆಸ್ಸಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 13.4 ಮಿಲಿಯನ್ ಫಾಲೋವರ್ಗಳಿದ್ದಾರೆ. ಅದೇ 5 ದಿನಗಳ ಹಿಂದೆ ಆರಂಭವಾದ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಖಾತೆ 20 ಮಿಲಿಯನ್ಗೂ ಅಧಿಕ ಫಾಲೋವರ್ಗಳನ್ನು ಹೊಂದಿದೆ. ಕೇವಲ 5 ದಿನಕ್ಕೆ ಸುಮಾರು 2 ಕೋಟಿಗೂ ಅಧಿಕ ಫಾಲೋವರ್ಗಳನ್ನು ಗಳಿಸ್ಕೊಂಡಿದೆ. ಕ್ಷಣ ಕ್ಷಣಕ್ಕೂ ಜಿರಳೆ ಪಕ್ಷದ ಇನ್ಸ್ಟಾಗ್ರಾಮ್ ಫಾಲೋವರ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಮಂಗಳವಾರ ಸಂಜೆ 5.5 ಲಕ್ಷ ಫಾಲೋವರ್ಗಳನ್ನು ಹೊಂದಿದ್ದ ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಮ್ ಖಾತೆ ಬುಧವಾರದಂದು 5 ಮಿಲಿಯನ್ಗೂ ಅಧಿಕ ಫಾಲೋವರ್ಗಳನ್ನು ಪಡೆದಿತ್ತು. ನಿನ್ನೆ ಸಂಜೆಗೆ ಅದು 15 ಮಿಲಿಯನ್ ಫಾಲೋವರ್ಗಳನ್ನು ಗಡಿ ದಾಟಿತ್ತು. ಇಂದು ಮಧ್ಯಾಹ್ನ ಈ ವಿಡಿಯೋ ಮಾಡುವ ಹೊತ್ತಿಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಖಾತೆಯ ಫಾಲೋವರ್ಗಳ ಸಂಖ್ಯೆ 20 ಮಿಲಿಯನ್ಗೂ ದಾಟಿದೆ. ಈ ಖಾತೆ ಓಪನ್ ಆಗಿ 1 ವಾರವೂ ಕಳೆದಿಲ್ಲ. ಅದರಲ್ಲಿರೋದು ಕೇವಲ 69 ಚಿಲ್ಲರೆ ಪೋಸ್ಟ್ಗಳು. ಆದರೆ ಫಾಲೋವರ್ಗಳ ಸಂಖ್ಯೆ 2 ಕೋಟಿ ದಾಟಿದೆ. CJP ಇಷ್ಟು ಸಂಖ್ಯೆಯ ಹಿಂಬಾಲಕರನ್ನು ಹೊಂದಿರೋದು ಅದರ ವೇಗ, ಅದರ ರೀಚ್ ಮತ್ತು ಜನಪ್ರಿಯತೆಯನ್ನು ಎತ್ತಿ ತೋರಿಸ್ತಾ ಇದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಕೋರ್ಟ್ ವಿಚಾರಣೆ ವೇಳೆ ನಿರುದ್ಯೋಗಿ ಯುವಕರನ್ನ ಜಿರಳೆಗೆ ಹೋಲಿಸಿದ್ದ ನಂತರದಲ್ಲಿ ಯುವ ಜನರ ಪರವಾದ ವಿಡಂಬನಾತ್ಮಕ ಚಳುವಳಿಯಾಗಿ ಮೇ 16ರಂದು ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆಯಲ್ಲಿ ಮೊದಲಿಗೆ ಕಾಣಿಸಿಕೊಂಡಿತ್ತು. ಬಳಿಕ ಜಿರಳೆ ಪಕ್ಷದ ಇನ್ಸ್ಟಾಗ್ರಾಮ್ ಖಾತೆ ತೆಗೆದುಕೊಂಡಿತ್ತು. ಯುವಕರಿಂದ ಯುವಕರಿಗಾಗಿ ಯುವಕರ ಡಿಜಿಟಲ್ ವೇದಿಕೆಯಾಗಿರುವ ಈ CJP ಹಲವು ವಿಚಾರಗಳಿಗೆ ಸಂಬಂಧಿಸಿ ಭಾರತ ಸರ್ಕಾರವನ್ನು ಪ್ರಶ್ನಿಸ್ತಾ ಇದೆ, ವಿಡಂಬನೆ ಮಾಡ್ತಾ ಇದೆ, ತೀಕ್ಷ್ಣ ಹಾಸ್ಯದ ಮೂಲಕ ತಿವಿತಾ ಇದೆ. ಅದು ತನ್ನ ವಿಶಿಷ್ಟ ಘೋಷಣೆಗಳಿಂದ ಪ್ರಸಿದ್ಧಿ ಪಡಿತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿರುವ ಕಿರಿಯ ವಯಸ್ಸಿನ ಖಾತೆದಾರರನ್ನ ಅದು ಸೆಳೆದುಕೊಳ್ತಾ ಇದೆ. ನಿರುದ್ಯೋಗ, ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಆತ್ಮಹತ್ಯೆ, ದುಬಾರಿ ಶೈಕ್ಷಣಿಕ ಶುಲ್ಕ, ರಾಜಕೀಯ ಹೊಣೆಗಾರಿಕೆ ಮುಂತಾದ ವಿಚಾರಗಳನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅಡ್ರೆಸ್ ಮಾಡ್ತಾ ಇದೆ. ನೀಟ್ UG ಅಕ್ರಮಗಳ ಹೊಣೆ ಹೊತ್ತು ಕೇಂದ್ರ ಸಚಿವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಜಿರಳೆಗಳ ಈ ಅಭಿಯಾನ ಕೇಸರಿ ಕೂಟವನ್ನು ಡಿಸ್ಟರ್ಬ್ ಮಾಡಿದೆ. ಹಾಗಾಗಿ BJPಯವರು ಕಾಕ್ರೋಚ್ಗೆ ಕಾಟ ಕೊಡೋಕೆ ಶುರು ಮಾಡಿದ್ದಾರೆ. CJPಯ ಸಂಸ್ಥಾಪಕ ಅಜಿತ್ ದೀಪ್ಗೆ ವಿರುದ್ಧ BJPಯ IT ಸೆಲ್ ಮತ್ತು ಬಲಪಂಥೀಯ ಗುಂಪುಗಳು ಸಂಘಟಿತ ಡಿಜಿಟಲ್ ದಾಳಿ ಜೋರಾಗಿದೆ. ಜೋರು ಅಪಪ್ರಚಾರವೂ ನಡೀತಾ ಇದೆ. ಇದರ ಹಿಂದೆ ವಿದೇಶಿ ಕೈವಾಡ ಇರೋ ಆರೋಪ ಮಾಡಲಾಗ್ತಾ ಇದೆ. ಭಾರತವನ್ನ ಅಸ್ಥಿರಗೊಳಿಸುವ ಸಂಚು ಎಂದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. CJPಯ 2 ಕೋಟಿಗೂ ಅಧಿಕ ಫಾಲೋವರ್ಗಳಲ್ಲಿ 50% ಫಾಲೋವರ್ಗಳು ಪಾಕಿಸ್ತಾನಿಗಳು ಅಂತ ಸುಳ್ಳು ಪ್ರಚಾರ ನಡೀತಾ ಇದೆ. ಕರ್ನಾಟಕದ ಸುಳ್ಳಿನ ಕಾರಡಿನವ, ಬಂಗಾರದ ಚಾನೆಲಿನವ ಕೂಡ ಕಾಕ್ರೋಚ್ ಕುರಿತು ಕಟ್ಟುಕತೆಗಳನ್ನು ಹರಿಬಿಡ್ತಾ ಇದ್ದಾರೆ. ಈ ಅಪಪ್ರಚಾರದಲ್ಲಿ BJPಯ ನಾಯಕರು, ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಸಜ್ಜನ ಮುಖವಾಡ ಹಾಕ್ಕೊಂಡಿರುವ ಸುರೇಶ್ ಕುಮಾರ್ ಎಂಬ ಕಪಟಿ BJP ಶಾಸಕ ಈ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸುಳ್ಳನ್ನು ಹಂಚಿಕೊಂಡು ಜನರ ದಾರಿ ತಪ್ಪಿಸಲು ನೋಡ್ತಾ ಇದ್ದಾರೆ. ಹೀಗೆ ಜೆನ್ಜಿಗಳ ಅಭಿಯಾನದ ವಿರುದ್ಧ ಇಗ್ಗಿಲ್ಲದೆ ಅಪಪ್ರಚಾರ ನಡೀತಾ ಇದೆ. ಇದಕ್ಕೆ ತಿರುಗೇಟು ನೀಡಿರುವ ಅಭಿಜಿತ್ ದೀಪ್ಗೆ CJP ಫಾಲೋವರ್ಗಳಲ್ಲಿ 94% ಭಾರತೀಯರು ಇರೋದನ್ನು ದಾಖಲೆ ಸಮೇತ ಪೋಸ್ಟ್ ಮಾಡಿ ಕೇಸರಿ ಕೂಟದ ಸುಳ್ಳುಗಳನ್ನು ಬಟಾಬಯಲು ಮಾಡಿದ್ದಾರೆ. ಆ ಬಳಿಕ ಅಭಿಜಿತ್ ದೀಪ್ಕೆಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ. ಕೊಲೆ ಬೆದರಿಕೆ ಹಾಕಿದವರ ಜಾತಕವನ್ನು ದೀಪ್ಕೆ ಎಕ್ಸ್ ಪೋಸ್ಟ್ನಲ್ಲಿ ಬಹಿರಂಗಪಡಿಸಿದ್ದಾರೆ.
ಇವರು ಈ ರೀತಿ ಕಾಕ್ರೋಚ್ಗೆ ವಿರೋಧ ಮಾಡ್ತಿದ್ದಾರೆ ಅಂದರೆ ಅವರು ಈ ಅಭಿಯಾನಕ್ಕೆ ಹೆದರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅವರು ಎಷ್ಟು ಹೆದರಿದ್ದಾರೆ ಅಂದರೆ ತಮ್ಮ ಪ್ರಭುತ್ವದ ಬಲವನ್ನು ಉಪಯೋಗಿಸಿ ಕಾಕ್ರೋಚ್ಗಳ ಸೋಷಿಯಲ್ ಮೀಡಿಯಾ ಖಾತೆಗಳನ್ನೇ ಬಂದ್ ಮಾಡಿಸ್ತಾ ಇದ್ದಾರೆ. ಹ್ಯಾಕ್ ಮಾಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. 2 ಲಕ್ಷಕ್ಕೂ ಅಧಿಕ ಫಾಲೋವರ್ಗಳನ್ನು ಹೊಂದಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಗೆ ಭಾರತದಲ್ಲಿ ನಿರ್ಬಂಧ ಬಿದ್ದಿದೆ. ಸಿಜೆಪಿಯ ಎಕ್ಸ್ ಖಾತೆಯಲ್ಲಿ ಕಾನೂನುಬದ್ಧ ಬೇಡಿಕೆಗೆ ಪ್ರತಿಕ್ರಿಯೆಯಾಗಿ ಭಾರತದಲ್ಲಿ ಖಾತೆ ತಡೆ ಹಿಡಿಯಲಾಗಿದೆ ಎಂಬ ಸಂದೇಶ ಕಾಣಿಸಿಕೊಂಡಿದೆ. ಸಿಜೆಪಿಯ ಎಕ್ಸ್ ಖಾತೆಗೆ ಭಾರತದಲ್ಲಿ ನಿರ್ಬಂಧ ಹಾಕಿರೋದನ್ನು ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ತಿಳಿಸಿದ್ದಾರೆ. हेलो एवरीबॉडी, जिसका डर था वही हुआ। पहले इन लोगों ने हमारा अकाउंट हैक करने को ट्राई करा। जब इनसे हैक नहीं हुआ तो अब इन्होंने हमारा ट्विटर हैंडल इंडिया में बंद कर दिया है, बैन कर दिया है। अब सभी लोग देख सकते हैं ट्विटर पर जाकर कि हमारा कॉकरोच जनता पार्टी का ऑफिशियल ट्विटर हैंडल अभी इंडिया में नहीं दिख रहा है किसी को भी। ಎಕ್ಸ್ ಖಾತೆಯನ್ನ ಭಾರತದಲ್ಲಿ ಬಂದ್ ಮಾಡುವ ಮೊದಲು ಅದನ್ನ ಹ್ಯಾಕ್ ಮಾಡುವ ಪ್ರಯತ್ನವು ನಡೆದಿತ್ತು ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಅದು ಸಾಧ್ಯವಾಗದಾಗ ಬ್ಯಾನ್ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಕಾಕ್ರೋಚ್ ಅಭಿಯಾನ ಕಂಡು ಹೆದರಿದವರು ಈ ಕೆಲಸ ಮಾಡಿಸಿದ್ದಾರೆ ಅನ್ನೋದು ಅವರ ಆರೋಪ. ಇದ್ಯಾವ ಪ್ರಜಾಪ್ರಭುತ್ವ ಎಂದು ಪ್ರಶ್ನಿಸಿರುವ ಅವರು ಅದರ ವಿರುದ್ಧ ಎಲ್ಲರೂ ಧ್ವನಿ ಎತ್ತಬೇಕು ಅಂತ ಕೋರ್ಕೊಂಡಿದ್ದಾರೆ. तो मैं चाहता हूँ आप लोग सब आवाज़ उठाए और आप लोग पूछे कि अकाउंट हैंडल क्यों बैन किया गया, इससे ऐसा क्या लिखा था। हमने तो कोई गलत चीज़ नहीं लिखी थी। हम तो खाली रेजिग्नेशन मांग रहे थे मिनिस्टर का। वो स्टूडेंट ने सुसाइड की तो उसके बदले हम कुछ अकाउंटेबिलिटी चाहते थे और बदले में इन्होंने हमारा अकाउंट डीएक्टिवेट कर दिया। तो ये कहाँ की डेमोक्रेसी है? आप सभी ये सवाल पूछो. ಇನ್ನು ಅಭಿಜಿತ್ ದೀಪ್ಗೆ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ಹ್ಯಾಕ್ ಮಾಡುವ ಪ್ರಯತ್ನ ನಡೆದಿದೆ ಅಂತ ಅವರು ತಿಳಿಸಿದ್ದಾರೆ. ಅದಕ್ಕೆ ದಾಖಲೆಯಾಗಿ ತಮ್ಮ ಖಾತೆಯಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ಅವರು ಕಾಕ್ರೋಚ್ ಈಸ್ ಬ್ಯಾಕ್ ಎಂಬ ಹೊಸ ಎಕ್ಸ್ ಖಾತೆಯನ್ನ ಇಂದು ಸೃಷ್ಟಿಸಿದ್ದಾರೆ. ಆ ಖಾತೆ ಕೂಡ ವೇಗವಾಗಿ ಫಾಲೋವರ್ಗಳನ್ನು ಹೆಚ್ಚಿಸಿಕೊಳ್ತಾ ಇದೆ. ಒಂದೇ ದಿನಕ್ಕೆ ಅದು 3.5 ಮಿಲಿಯನ್ ಅಂದರೆ 35 ಲಕ್ಷಕ್ಕೂ ಅಧಿಕ ಫಾಲೋವರ್ಗಳನ್ನು ಗಳಿಸಿಕೊಂಡಿದೆ. ಇನ್ನು ಕಾಕ್ರೋಚ್ಗಳ ಮೇಲೆ ನಡೀತಾ ಇರುವ ಬಲಪಂಥೀಯರ ಡಿಜಿಟಲ್ ದಾಳಿಗಳು ಮತ್ತು ಎಕ್ಸ್ ಖಾತೆಯ ನಿರ್ಬಂಧದ ವಿರುದ್ಧ ಯುವ ಸಮೂಹದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೆನ್ಜಿಗಳ ಅಭಿಯಾನಕ್ಕೆ ಹೆದರಿ ಮೋದಿ ಸರ್ಕಾರ ಒತ್ತಡ ತಂದು ಎಕ್ಸ್ ಖಾತೆಗೆ ನಿರ್ಬಂಧ ವಿಧಿಸಿದೆ ಎಂಬ ಆರೋಪಗಳು ಕೇಳಿ ಬಂದಿದೆ. डेमोक्रेसी है, वर्ल्ड लार्जेस्ट डेमोक्रेसी है। वर्ल्ड लार्जेस्ट डेमोक्रेसी देखो, यूथ की आवाज को, जेनजी की आवाज को दबाने के लिए इंडिया में अकाउंट ही बैन कर दिया है, सिर्फ इसलिए क्योंकि यूथ जाग रहा है, यूथ इनकी पॉलिसीज के अगेंस्ट आवाज उठा रहा है, यूथ एजुकेशन मिनिस्टर धर्मेंद्र प्रधान का रेजिग्नेशन मांग रहा है। एक प्योर पर्पस के लिए, प्योर डेमोक्रेसी, डेमोक्रेटिक पर्पस के लिए जब कुछ लोग साथ आ रहे हैं और एक मूवमेंट क्रिएट कर रहे हैं, पीसफुल मूवमेंट, डिजिटल मूवमेंट, हमारे कॉन्स्टिट्यूशन के दायरे में रहते हुए सारी चीजें कर रहे हैं, तुम उसको दबाने के लिए अब हमें विदहोल्ड करोगे इंडिया में। और ये अभी तो एक्स हुआ है, ये लोग इंस्टाग्राम के लिए भी आएंगे। मेरी सब कॉकरोचेस से अपील है, जितने अकाउंट हो सकते हैं भर भर के अकाउंट बनाओ, अपनी डीपी लगाओ सीजेपी की। इनको इतना कर दो कि ये लोग एक सीजेपी के अकाउंट बैन करेंगे ना, हम 1000 सीजेपी के अकाउंट बनाएंगे. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧದ ಬಿಜೆಪಿಯ ದಾಳಿಗೆ ಪ್ರತಿಯಾಗಿ ಜಿರಳೆ ಪಕ್ಷದವರು ಬಿಜೆಪಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಬಿಜೆಪಿಯ ಖಾತೆಗಳನ್ನು ಅನ್ಫಾಲೋ ಮಾಡುವಂತೆ ಅವರು ಕರೆ ಕೊಟ್ಟಿದ್ದಾರೆ. तो अब हमारा नेक्स्ट टारगेट है कि कुछ भी करके हमें बीजेपी के फॉलोअर्स कम करने हैं, क्योंकि ये वो लोग हैं जिन्होंने तुमसे तुम्हारा फ्यूचर छीन लिया है, तुमसे तुम्हारी जॉब्स छीन ली है. आज इनके कारण तुम्हारी लाइफ खराब है. जितने भी लोग इस मूवमेंट में शामिल हुए हैं उन सभी का काम है कि अभी के अभी बीजेपी को अनफॉलो करो. वी सपोर्ट सीजेपी के अकाउंट बनाओ, अनफॉलो करो बीजेपी को हर सोशल मीडिया प्लेटफॉर्म से जो तुम्हारी आवाज दबाना चाहती है. और इतना ही नहीं, अपने पेरेंट्स के फोन लो, उन्हें दिखाओ, उन्हें कन्विंस करो कि क्या चल रहा है देश में और उनके बच्चों के फ्यूचर के साथ सरकार क्या कर रही है. उनसे भी बीजेपी के अकाउंट अनफॉलो करवाओ और इसकी वीडियोस बनाकर पोस्ट करो. कॉकरोच जनता पार्टी सब शेयर करेगी. ಒಟ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಅಬ್ಬರಕ್ಕೆ ಆಡಳಿತಾರೂಢ ಭಾರತೀಯ ಜನತಾ ಪಾರ್ಟಿ ಬೆಚ್ಚಿ ಬಿದ್ದಿದೆ. ಜಿರಳೆ ಪಕ್ಷದ ಜೆನ್ಜಿಗಳ ಡಿಜಿಟಲ್ ಅಭಿಯಾನಕ್ಕೆ ಬಿಜೆಪಿ ಆತಂಕಗೊಂಡಂತಿದೆ. ಯಾಕಂದರೆ ಭಾರತದ ಪಕ್ಕದ ನೇಪಾಳ, ಬಾಂಗ್ಲಾ ಮುಂತಾದ ಕಡೆ ಏನಾಯಿತು ಅನ್ನೋದರ ಅರಿವು ಅವರಿಗಿದೆ. ಜೆನ್ಜಿ ಪೀಳಿಗೆಯ ತಾಕತ್ತು ಏನು ಅನ್ನೋದು ಅವರಿಗೆ ಗೊತ್ತಿದೆ. ಅದೇ ಕಾರಣಕ್ಕೆ ಕಾಕ್ರೋಚ್ ಚಳವಳಿ ವೇಗವನ್ನು ತಗ್ಗಿಸಲು ಪ್ರಯತ್ನ ನಡೀತಾ ಇದೆ. ಅದೇ ಕಾರಣಕ್ಕೆ ಕಾಕ್ರೋಚ್ಗಳ ವಿರುದ್ಧ ಬಿಜೆಪಿ ಐಟಿ ಸೆಲ್ನ ದಾಳಿಯೂ ಆರಂಭವಾಗಿದೆ. ತಡೆಯೊಡ್ಡುವ ಪ್ರಯತ್ನಗಳಾಗಿದೆ. ಆದರೂ ಕಾಕ್ರೋಚ್ಗಳ ಡಿಜಿಟಲ್ ಅಭಿಯಾನ ಸುನಾಮಿಯಂತೆ ಮುನ್ನುಗ್ತಾ ಇದೆ. ಈ ಅಭಿಯಾನ ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.